ನೀವು ಮೇಷರಾಶಿಯವರಾಗಿದ್ದು ನಿರಂತರವಾಗಿರ್ತಕ್ಕಂಥ ಒಂದು ಚಿಂತೆ, ಯಾವುದೋ ಒಂದು ವಿಚಾರದಲ್ಲಿ ತುಂಬ ಚಿಂತೆ, ಗುರುಳೆ ನಂಗೆ ಇದೊಂದು ವಿಚಾರದಲ್ಲಿ ಭಾಳ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ಅನ್ನೋ ಥರ ಯಾವ್ದಾದ್ರು ಒಂದು ಚಿಂತೆ ಕಾಡ್ತಾ ಇದ್ದರೆ, ಅಥವಾ ಮಾನಸಿಕವಾಗಿ ಅಶಾಂತಿ ಕಾಡ್ತಾ ಇದ್ದರೆ, ನೆಮ್ಮದಿ ಇಲ್ಲ, ಏನು ಮಾಡಲಿ ಗುರುಳೆ ಎಲ್ಲ ಇದೆ ಬಟ್ ಮಾನಸಿಕ ನೆಮ್ಮದಿ ಇಲ್ಲ ಅಂತಲೋ, ಅಥವಾ ನೀವು ಮೇಷರಾಶಿಯವರಾಗಿದ್ದು ಉದ್ಯೋಗ ಅಥವಾ ನೀವು ಮಾಡುವ ವ್ಯಾಪಾರದಲ್ಲಿ ತುಂಬ ಅಡೆತಡೆ ಆಗ್ತಾ ಇದೆ, ನಾನೊಂದು ಮೇಷರಾಶಿಗಳು ನಮ್ಮದೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು ಬಿಸ್ನೆಸ್ಸಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತಲೋ, ಉದ್ಯೋಗ ಮಾಡ್ತಾ ಇದ್ದೀನಿ, ಉದ್ಯೋಗದಲ್ಲಿ ಅಭಿವೃದ್ಧಿ ಇಲ್ಲದೆ ತುಂಬ ಕಷ್ಟಪಡ್ತಾ ಇದ್ದೀನಿ ಅಂತಲೋ, ಅಥವಾ ತುಂಬ ಕೋಪ ಜಾಸ್ತಿ ಬರ್ತಾ ಇದೆ, ಸಡನ್ನಾಗಿ ಆ ಕೋಪದಲ್ಲಿ ಏನೋ ಒಂದು ನಿರ್ಧಾರ ತೊಗೊಂಡ್ಬಿಡ್ತೀನಿ, ಆ ನಿರ್ಧಾರದಿಂದ ಹೊರಗೆ ಬರೋಕ್ಕಾಗಲ್ಲ, ಅದು ತಪ್ಪು ನಿರ್ಧಾರಗಳಾಗಿದೆ. ಯಾಕಂದರೆ ಸಿಟ್ಟಲ್ಲಿ ತೆಗೆದುಕೊಂಡು ನಿರ್ಧಾರ ಯಾವಾಗಲೂ ತಪ್ಪೇ ಆಗ್ತಕ್ಕಂಥದ್ದು. ಸೊ ಈ ಥರ ಸಮಸ್ಯೆಗಳಿದ್ದರೆ, ಅಥವಾ ಸಾಲದ ಒತ್ತಡ, ಹಣಕಾಸಿನ ಅಸ್ಥಿರತೆ, ಸರಿಯಾಗಿ ದುಡ್ಡು ಬರೋದಿಲ್ಲ, ಬರುತ್ತೆ ಯಾವಾಗೋ ಹೋಗುತ್ತೆ, ಬೇಕಾದಾಗ ಅವಶ್ಯಕತೆ ಇಲ್ಲದಾಗ ಇರುವಂದಾಗ ದುಡ್ಡು ಇಲ್ಲದೆ ಇರತಕ್ಕಂಥ ಸಮಸ್ಯೆಗಳಿರ್ಬೋದು, ಅಥವಾ ವಿವಾಹ, ಕುಟುಂಬ ಹಾಗೂ ಸಂತಾನ, ಈ ಮೂರರಲ್ಲಿ ಯಾವುದೇ ವಿಚಾರದಲ್ಲಿ ನಿಮಗೆ ಅಡೆತಡೆ ಉಂಟಾಗ್ತಾ ಇದೆ ಅಂತ ಆದರೂ ಸಹ ನಿಮಗೊಂದು ವಿಶೇಷವಾದ ಅದ್ಭುತವಾದಂತಹ ಪರಿಹಾರವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಆ ವಿಶೇಷವಾದ ಪರಿಹಾರವೇ ಚಿಂತಾಮಣಿ ಗಣಪತಿ ಮಂತ್ರ ಅಂತ. ಮೇಷರಾಶಿಯವರು ನೀವು ಏನನ್ನಾದರೂ ಬಯಸಿದರೆ ನೋಡಿ, ಈಗಂತೂ ಪ್ರಸಕ್ತ ಮೇಷರಾಶಿಯವರಿಗೆ ಸಾಡೆ ಸಾತಿ ಬೇರೆ ಶುರುವಾಗಿದೆ. ಸಾಡೆ ಸಾತಿ ಅಂದರೆ ನಿಮಗೆ ಕರ್ಮಾಧಿಪತಿ ಲಾಭಾಧಿಪತಿ ಆಗಿರ್ತಕ್ಕಂಥ ಶನಿ 12ನೇ ಮನೆಯಲ್ಲಿರ್ತಾನೆ. ಸೊ ಶನೇಶ್ವರನ ಪ್ರಭಾವ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಆಗಲೇ ಆಲ್ರೆಡಿ ಶುರುವಾಗಿರ್ತದೆ. ಉದ್ಯೋಗದಲ್ಲಿರಬಹುದು, ವ್ಯಾಪಾರದಲ್ಲಿರಬಹುದು, ಹಣಕಾಸಿನಲ್ಲಿರಬಹುದು, ಆರೋಗ್ಯದಲ್ಲಿರಬಹುದು, ನಿಮ್ಗೆ ಆಲ್ರೆಡಿ ಶನೇಶ್ವರನ ಪ್ರಭಾವ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ, ಸಾಡೆ ಸಾತಿಯ ಪ್ರಭಾವ. ಬಹಳಷ್ಟು ಜನ ಮೇಷರಾಶಿಯವರು ಹಲವಾರು ಬೇರೆ ಬೇರೆ ವಿಭಿನ್ನವಾದಂತಹ ಸಮಸ್ಯೆಗಳಲ್ಲಿ ತೊಡಕೊಂಡಿರ್ತಾರೆ ಆಲ್ರೆಡಿ. ಸೊ ಇಂಥ ಸಮಯದಲ್ಲಿ ನಿಮ್ಮ ಕೈ ಹಿಡಿತಕ್ಕಂಥದ್ದೇ ಚಿಂತಾಮಣಿ ಗಣಪತಿ ಮಂತ್ರ ಅಂತ. ಈ ವಿಡಿಯೋ ಎಂಡಲ್ಲಿ ಆ ಮಂತ್ರವನ್ನು ಹಾಕಿರ್ತಾನೆ, ಪ್ರತಿದಿನ ಆ ಮಂತ್ರವನ್ನು ಕೇಳಿಸ್ಕೊಂಡ್ರೂ ಸಾಕು. ಚಿಂತಾಮಣಿ ಅಂದ್ರೇನು? ನಾವು ಬಯಸಿದ್ದನ್ನು ಕೊಡ್ತಕ್ಕಂಥ ಒಂದು ಅದ್ಭುತವಾದ ಮಣಿ ಅಂತ. ನಮ್ಮ ಪುರಾಣ ಕಥೆಗಳ ಪ್ರಕಾರ ಚಿಂತಾಮಣಿ ಗಣಪತಿ ಅಂತ ಯಾಕಾಯಿತು ಅಂದರೆ, ಒಂದು ಮಣಿ ಇತ್ತಂತೆ ಚಿಂತಾಮಣಿ ಅಂತ, ಕೇಳಿದ್ರನ್ನೆಲ್ಲ ಕೊಡ್ತಾ ಇರುವಂತಹ ಮಣಿಯಾಗಿತ್ತಂತೆ. ಅದೇನಾದ್ರು ಕೆಟ್ಟ ಜನರ ಕೈ ಸೇರಿಬಿಟ್ರೆ ಆಮೇಲೆ ಅವರು ಕೆಡುಕನ್ನು ಬಯಸಿಬಿಡ್ತಾರೆ, ಸಮಾಜಕ್ಕೆ ಸಮಸ್ಯೆ ಆಗುತ್ತೆ, ಲೋಕಕ್ಕೆ ಕಂಟಕರಾಗ್ಬಿಡ್ತಾರೆ, ರಾಕ್ಷಸರ ಕೈಗೆ ಸೇರಬಾರ್ದು ಅಂತ ಹೇಳಿ ಮಹಾಗಣಪತಿ ನುಂಗುಬಿಟ್ಟಂತ ಆ ಮಣಿಯನ್ನು. ಸೊ ಮಹಾಗಣಪತಿಯ ಗರ್ಭದಲ್ಲಿ ಆ ಚಿಂತಾಮಣಿ ಹೋಯ್ತಂತೆ. ಸೊ ಅದರಿಂದ ಅಂದಿನಿಂದ ಮಹಾಗಣಪತಿಯನ್ನು ಚಿಂತಾಮಣಿ ಗಣಪತಿ ಅಂತ ಹೇಳಿ ಪೂಜೆ ಮಾಡಿ ಹಲವಾರು ಕ್ಷೇತ್ರಗಳಲ್ಲಿ ಚಿಂತಾಮಣಿ ಗಣಪತಿಯ ಸಾನ್ನಿಧ್ಯ ಇದೆ. ಆ ಚಿಂತಾಮಣಿ ಗಣಪತಿ ನೀವು ಚಿಂತಿಸಿದ್ದನ್ನು ಕೊಡ್ತಕ್ಕಂಥವನು, ನೆಮ್ಮದಿಯನ್ನು ಕೊಡ್ತಕ್ಕಂಥವನು ಅಂತ. ಹಲವಾರು ಜನಕ್ಕೆ ಹಲವಾರು ಬಯಕೆಗಳಿರ್ತದೆ. ಮೇಷರಾಶಿಯವರು ನೀವು, ಕೆಲವರಿಗೆ ಮದುವೆ ಆಗಿಲ್ಲ, ಮದುವೆ ಆಗಬೇಕು ಗುರುಗಳೇ, ಇನ್ನು ಕೆಲವರು ಮದುವೆ ಆಗಿದೆ, ದಾಂಪತ್ಯ ಸರಿ ಇಲ್ಲ ಗುರುಗಳೇ ಮೇಷರಾಶಿ, ಇಲ್ಲ ದಾಂಪತ್ಯನೂ ಸರಿ ಇದೆ, ಮದುವೆ ಆಗಿದೆ, ದಾಂಪತ್ಯನೂ ಸರಿ ಇದೆ, ಬಟ್ ಮಕ್ಕಳಾಗಿಲ್ಲ. ಚಿಂತಾಮಣಿ ಗಣಪತಿ ನಿಮಗೇನು ಬಯಸ್ತೀರಾ? ಉದ್ಯೋಗ, ವ್ಯಾಪಾರ, ಆರ್ಥಿಕತೆ, ಸಂತಾನ, ಅಥವಾ ಯಾವುದೋ ಒಂದು ಕೋರ್ಟು ಕಚೇರಿನಲ್ಲಿ ಸಿಗಾಕೊಂಡ್ಬಿಟ್ಟಿದೆ ನಮ್ಮ ಸಮಸ್ಯೆ, ಏನು ಮಾಡಿದ್ರೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ನನಗೆ, ಯೋಚನೆ ಮಾಡಬೇಡಿ, ಚಿಂತಾಮಣಿ ಗಣಪತಿ ಮಂತ್ರವನ್ನು ಪ್ರಯೋಗ ಮಾಡಬೇಕಂದ್ರೆ ಈ ಚಿಂತಿಸಿದ್ದನ್ನು ಕೊಡ್ತಕ್ಕಂಥ ಅದ್ಭುತವಾದ ಮಣಿ ಚಿಂತಾಮಣಿ, ಅದು ಗಣಪತಿಯ ಸನ್ನಿಧಾನದಲ್ಲಿ ಗಣಪತಿಯಲ್ಲಿ ವಿಲೀನವಾಗಿರೋದ್ರಿಂದ ಚಿಂತಾಮಣಿ ಗಣಪತಿ ಅಂತ ಹೇಳ್ತಕ್ಕಂಥದ್ದು. ಅಂತಹ ಚಿಂತಾಮಣಿ ಗಣಪತಿಯ ಮಂತ್ರವನ್ನು ನಾನು ಈ ವಿಡಿಯೋ ಎಂಡಲ್ಲಿ ಕೊಡ್ತೇನೆ. ಪ್ರತಿದಿನ ಒಂದು 108 ಬಾರಿ ಬೆಳಗ್ಗೆ ಕೇಳಿಸ್ಕೊಂಡ್ರೂ ಕೂಡ ಸಾಕು, ನಿಮಗೆ ಅದ್ಭುತವಾಗಿ ಚಿಂತಾಮಣಿಯ ಅನುಗ್ರಹವಾಗಿ ನೀವು ಅನ್ಕೊಂಡಿದ್ದು ಸಿಗ್ತದೆ ಅಂತ. ಸರಿಯಾದ ಮಾರ್ಗದಲ್ಲಿ ನಾನು ಮಾತಾಡ್ತಿರುವಂಥದ್ದು, ಒಂದು ಉತ್ತಮ ಮಾರ್ಗದಲ್ಲಿ ನಿಮಗೂ ಅಭಿವೃದ್ಧಿ ಆಗಬೇಕು, ನಿಮಗೂ ಒಳ್ಳೆಯದಾಗಬೇಕು, ನಿಮ್ಮಿಂದ ಇನ್ನೊಬ್ಬರಿಗೂ ಒಳ್ಳೆಯದಾಗಬೇಕು, ಯಾರಿಗೂ ತೊಂದರೆ ತಾಪತ್ರಯಗಳಾಗಬಾರದು. ಆ ರೀತಿಯಲ್ಲಿ ಗಣಪತಿ ನಿಮ್ಮ ಜೀವನವನ್ನು ಸುಧಾರಿಸಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಡ್ತಕ್ಕಂತಹ ಚಿಂತಾಮಣಿ ಗಣಪತಿ ಆಗಿರ್ತದೆ. ಸೊ ಇಂಥ ಒಂದು ಅದ್ಭುತವಾದ ಚಿಂತಾಮಣಿ ಗಣಪತಿಯನ್ನು ನಾವು ವಿಶೇಷವಾಗಿ ಆರಾಧನೆ ಮಾಡ್ತಾ ಇದ್ದೇವೆ. ಫೆಬ್ರವರಿ 26ನೇ ತಾರೀಕು ಇದೇ ಮಂತ್ರ ಅಂದರೆ ಚಿಂತಾಮಣಿ ಗಣಪತಿ ಮಂತ್ರದ ವಿಶೇಷವಾಗಿ ಹೋಮವನ್ನೇ ಮಾಡ್ತಾ ಇದ್ದೇವೆ ನಾವು. ಚಿಂತಾಮಣಿ ಗಣಪತಿ ಹೋಮದ ಸಹಿತ ನವದುರ್ಗಾ ಹವನವನ್ನು ಸಹ ಮಾಡ್ತಾ ಇದ್ದೇವೆ. ಈ ಚಿಂತಾಮಣಿ ಗಣಪತಿ ಹವನ, ನವದುರ್ಗಾ ಹವನ, ಇನ್ನೂ ಹಲವಾರು ವಿಶೇಷವಾದ ದೇವತಾರಾಧನೆಗಳು ಈಗ ಮುಂದೆ ಹೇಳ್ತಾನೆ ಯಾವ್ಯಾವುದು ಅಂತ ಹೇಳಿ. ಆ ವಿಶೇಷವಾದ ಪ್ರಸಾದವನ್ನು ನೀವೊಮ್ಮೆ ನೋಡಬೇಕು, ಅದೇ ನಮ್ಮ ನವಶಕ್ತಿ ಬ್ರೇಸ್ಲೆಟ್. ಇದರಲ್ಲಿ ಸ್ಪಷ್ಟವಾಗಿ ನೀವು 10
ರತ್ನಗಳನ್ನು ನೋಡಬಹುದು, 9 ವಿಶೇಷವಾದಂತಹ ರತ್ನಗಳನ್ನೇ ಕಾಣಬಹುದಾಗಿರ್ತದೆ. ಅದರಲ್ಲಿ ಧನಾಕರ್ಷಕ ಮಣಿಯಿಂದ ಹಿಡಿದು ಹರಿತಾಶ್ವ ರತ್ನದಿಂದ ಹಿಡಿದು ವ್ಯಾಘ್ರನೇತ್ರ ರತ್ನದಿಂದ ಹಿಡಿದು 9 ವಿಧದ ವಿಶೇಷವಾದಂತಹ ಉಪರತ್ನಗಳು. ಇದು ಶ್ವೇತಾರ್ಕ ರತ್ನಗಳು ಬೇರೆ, ಇದು 10ನೇದೇ ಬೇರೆ ಶ್ವೇತಾರ್ಕ ರತ್ನಗಳು. ಈ ಶ್ವೇತಾರ್ಕ ರತ್ನಗಳು ನಿಮ್ಮ ಮನಸ್ಸಿನ ಮೇಲೆ ವಿಶೇಷವಾದ ಪರಿಣಾಮವನ್ನು ಕೊಟ್ಟು ಒಂದು ನೆಮ್ಮದಿಯನ್ನ ಸಂತೃಪ್ತಿಯನ್ನ ಕೊಡ್ತಕ್ಕಂಥದ್ದು. ಎಕ್ಸೈಟ್ ಆಗದಂಗೆ ಶಾಂತವಾಗಿ ನೀವಿರೋ ರೀತಿಯಲ್ಲಿ ಆರೋಗ್ಯವೂ ನಿಮಗೆ ಕಾಪಾಡ್ತದೆ. ಈ 9 ವಿಧದ ಉಪರತ್ನಗಳಿದೆಯಲ್ಲ, ಈ 9 ಉಪರತ್ನಗಳ ಶಕ್ತಿಯನ್ನ ನಿಮಗೆ ತಲುಪಿಸ್ತಕ್ಕಂಥದ್ದು ಈ 10ನೇ ರತ್ನವಾದ ಶ್ವೇತಾರ್ಕ ರತ್ನಗಳು. ಈ ಶ್ವೇತಾರ್ಕ ರತ್ನಗಳನ್ನ ನಾವು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳಿಗೂ ಕೊಡ್ತಾ ಇದ್ದೇವೆ. ನೋಡಿ, ನವಶಕ್ತಿ ಬ್ರೇಸ್ಲೆಟ್ ಅಂತಂದ್ರೆ 9 ವಿಧದ ನಿಮ್ಮ ಸಮಸ್ಯೆಗಳಿಗೆ 9 ವಿಧದ ವಿಶೇಷವಾದ ಉಪರತ್ನಗಳಿಂದ ಪರಿಹಾರ ಅನ್ನುವ ರೀತಿಯಲ್ಲಿ. ಇದರಲ್ಲಿ ನಿಮ್ಮ ಆರೋಗ್ಯ ಬಾಧೆಯಿಂದ ಹಿಡಿದು ಮಾಟಮಂತ್ರ ದೋಷದಿಂದ ಹಿಡಿದು ದೃಷ್ಟಿ ದೋಷದಿಂದ ಹಿಡಿದು ಕೋರ್ಟು ಕಚೇರಿ ಸಮಸ್ಯೆಯಿಂದ ಹಿಡಿದು ಆರ್ಥಿಕ ಬಾಧೆಗಳಿಂದ ಹಿಡಿದು ನಿಮ್ಮ ಸಮಸ್ತ ವಿವಾಹ, ದಾಂಪತ್ಯ, ಸಂತಾನ, ಪ್ರತಿಯೊಂದು ಸಮಸ್ಯೆಗೂ ಒಂದು ವಿಶೇಷವಾದ ಉಪರತ್ನ ಕೆಲಸ ಮಾಡ್ತಾ ಇರ್ತದೆ ಅದರಲ್ಲಿ. ಸೊ ಇಂತಹ ಒಂದು ಅದ್ಭುತವಾದ ನವಶಕ್ತಿ ಬ್ರೇಸ್ಲೆಟ್, ಈ ಶ್ವೇತಾರ್ಕ ರತ್ನಗಳ ನವಶಕ್ತಿ ಬ್ರೇಸ್ಲೆಟ್ ಅನ್ನ ಚಿಂತಾಮಣಿ ಗಣಪತಿ ಮಂತ್ರದಲ್ಲಿ ಹಾಗೂ ನವದುರ್ಗಾ ಹವನದಲ್ಲಿ, ನವಶಕ್ತಿ ಬ್ರೇಸ್ಲೆಟ್ ಅನ್ನು ನವದುರ್ಗಾ ಹವನದಲ್ಲಿ ಹಾಗೂ ನೀವು ಬಯಸಿದ್ದನ್ನು ಕೊಡ್ತಕ್ಕಂತಹ ಚಿಂತಾಮಣಿ ಗಣಪತಿಯ ಒಂದು ಮಂತ್ರ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಮಾಘ ಶುಕ್ಲ ಹುಣ್ಣಿಮೆಯ ದಿವಸವೇ ಮಾಡ್ತಾ ಇದ್ದೇವೆ. ಫೆಬ್ರವರಿ 1ನೇ ತಾರೀಕು ಮಾಡ್ತಾ ಇದ್ದೇವೆ. ಅದ್ಭುತವಾದಂತಹ ದಿವಸ, ವರ್ಷಕ್ಕೆ ಒಂದೇ ಸಲ ಬರ್ತಕ್ಕಂಥದ್ದು, ಏನು ಮಾಘ ಶುದ್ಧ ಪೌರ್ಣಿಮೆ. ಸೊ ಇಂತಹ ಒಂದು ಅದ್ಭುತವಾದಂಥ ದಿವಸ ನದಿಗಳಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ಮಾಘ ಸ್ನಾನ ಅಂಥೇಳಿ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಸ್ನಾನಗಳನ್ನು ಮಾಡ್ತಾರೆ, ಆಯ್ತಲ್ವ. ಸೊ ಅಂತಹ ಒಂದು ದಿವ್ಯವಾದ ಪರಮ ಪವಿತ್ರವಾದಂತಹ ದಿವಸವೇ ನಾವು ಈ ವಿಶೇಷವಾದ ದೇವತಾರಾಧನೆಯನ್ನು ಮಾಡಿ ನಿಮಗೆ ಈ ವಿಶೇಷವಾದ ಬ್ರೇಸ್ಲೆಟನ್ನು ಕೊಡ್ತಾ ಇದ್ದೇವೆ. ಈ ನವಶಕ್ತಿ ಬ್ರೇಸ್ಲೆಟ್ಟು ನಿಮ್ಮ ಹೆಸರಿನಲ್ಲಿ ಲೈವಲ್ಲಿ ಸಂಕಲ್ಪ ಆಗುತ್ತೆ. ಬೆಳಗ್ಗೆ ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ, ಬೆಳಗ್ಗೆ ನಾನೇ ಕೂತ್ಕೊಂಡು ಲೈವಲ್ಲಿ ಅವ್ರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. 10:30ರಿಂದ ಆಚೆ ಹೋಮಗಳು ಲೈವ್ ಇರ್ತದೆ. ಆ ಗಣಪತಿ ಪೂಜೆ, ಪುಣ್ಯ ವಾಚನೆ, ಮಂಡಲಾರಾಧನೆ, ಕಲಶಾರಾಧನೆ, ಧಾನ್ಯಾರಾಧನೆ ಆದಮೇಲೆ ಹೋಮಗಳು ಶುರುವಾಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಚಿಂತಾಮಣಿ ಗಣಪತಿ ಹೋಮ ಬಹಳ ಮುಖ್ಯವಾಗಿ ಶುರುವಾಗುವಂಥದ್ದು. ಚಿಂತಾಮಣಿ ಗಣಪತಿ ಹೋಮದ ನಂತರ ಆಗ್ತಕ್ಕಂಥದ್ದೇ ನವದುರ್ಗಾ ಹವನ. ಆ ನವದುರ್ಗಾ ಹವನ ಜೊತೆಗೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರುಶಾಂತಿ ಹೋಮ. ನಿಮಗೆ ಗುರುಬಲ ಬರಬೇಕಲ್ಲ, ಸೊ ಅದಕ್ಕೂ ಒಂದು ವಿಶೇಷವಾದಂತಹ ರತ್ನ ಇದೆ ಇದರೊಳಗಡೆ. ಹಾಗೂ ನಿಮ್ಮ ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಯಾವುದೇ ರೀತಿ ಶನಿ ಪೀಡೆ ಪರಿಹಾರ ಆಗಲಿಕ್ಕೆ ನೀಲಮೇಘವರ್ಣಿಕಾ ರತ್ನವೂ ಸಹ ಇದರಲ್ಲಿ ಉಪರತ್ನ ಇದೆ. ಇದರಲ್ಲಿ ನಿಮಗೆ ಶನಿ ಶಾಂತಿಯಲ್ಲಿ ಇದು ಅಭಿಮಂತ್ರಣೆ ಆಗ್ತದೆ, ಗುರು ಶಾಂತಿಯಲ್ಲಿ ಅಭಿಮಂತ್ರಣೆ ಆಗ್ತದೆ, ನವಗ್ರಹ ಶಾಂತಿಗಳಲ್ಲೂ ಹೋಮ ಆಗ್ತದೆ, ನವಶಕ್ತಿ ಹೋಮದಲ್ಲಿ, ನವದುರ್ಗಾ ಹೋಮದಲ್ಲಿ ಕೂಡ ಇದು ಎನರ್ಜೈಸ್ ಆಗ್ತದೆ. ಇದೆಲ್ಲದರ ಶಕ್ತಿಯನ್ನು ಈ ಒಂದು ಶ್ವೇತಾರ್ಕ ರತ್ನಗಳು ನಿಮಗೆ ತಲುಪಿಸಲಿಕ್ಕೆ ಒಂದು ಮಾರ್ಗ ಸ್ವರೂಪದಲ್ಲಿ ಕೆಲಸ ಮಾಡ್ತದೆ. ಅಷ್ಟು ಪವರ್ಫುಲ್ ಆಗಿರತಕ್ಕಂಥ ಈ ಒಂದು ಬ್ರೇಸ್ಲೆಟ್ ಪ್ರತಿಯೊಬ್ಬರು ಕೂಡ ಸಂಕಲ್ಪ ಸೇವೆ ಕೊಡ್ಬೋದು, ಎಲ್ಲರಿಗೂ ಅವಕಾಶ ಇದೆ. ಒಂದನ್ನು ಗಮನಿಸಿ, ನಮ್ಮ ವಾಟ್ಸಪ್ ನಂಬರ್ ಬದಲಾಗಿದೆ. 9113295125 ನಂಬರ್ ಒಂದಾಗಿರ್ತದೆ. ಇನ್ನೂ ಒಂದು ನಂಬರು ಸಹ ನಿಮಗೆ ಹೊಸದಾದ ನಮ್ಮ ವಾಟ್ಸಪ್ ನಂಬರ್ ನಿಮಗೆ ಕಾಣಿಸ್ತಾ ಇರ್ತದೆ. ಈ 2 ನಂಬರ್ಗಳಿಗೆ ನೀವು ವಾಟ್ಸಪ್ ಮಾಡಬಹುದು. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ದಯವಿಟ್ಟು ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಆಗಿ ಹೋಮಗಳಿಗೆ ನೀವು ರಿಜಿಸ್ಟರ್ ಆಗಬೇಕಾಗ್ತದೆ. ನಿಮ್ಮ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಲಾಗಿದೆ ಅಂದ್ರೆ ನಿಮಗೆ ವಾಟ್ಸಪ್ ಮೆಸೇಜ್ ಸಹ ಬರಲಿದೆ, ಆಯ್ತಲ್ವಾ. ಸೊ ಅದರಿಂದ ರಿಜಿಸ್ಟರ್ ಆಗಿ ನೀವೆಲ್ಲರೂ ಸಹ. ಇದ್ರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥ ವಿಚಾರ, ದಯವಿಟ್ಟು ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಥಿಂಗ್. ಕಮೆಂಟ್ನಲ್ಲಿ ದಯವಿಟ್ಟು ನಿಮ್ಮ ವೈಯಕ್ತಿಕ ನಂಬರ್ನಾಗಲಿ, ನಿಮ್ಮ ವೈಯಕ್ತಿಕ ಅಡ್ರೆಸ್ನಾಗಲಿ, ವಿಳಾಸವನ್ನಾಗಲಿ ಹಾಕಬೇಡಿ. ಯಾರೂ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಅಡ್ರೆಸ್ಸು ಇಲ್ಲಿ ಕೆಳಗಡೆ ಕಮೆಂಟ್ಸಲ್ಲಿ ನೀವು ಮೆನ್ಷನ್ ಮಾಡಬೇಡಿ, ಕಮೆಂಟ್ ಮಾಡಬೇಡಿ. ನೀವೇನೇ ಇದ್ರೂ ನಮಗೆ ವಾಟ್ಸಪ್ ಮಾಡಿ, ನಮಗೆ ಕಾಲ್ ಮಾಡಿ ಅಂತ ಭಾಳಷ್ಟು ಜನ ನಂಬರ್ಗಳು ಹಾಕ್ತೀರಾ. ನಾವು ಯಾರಿಗೂ ಕಾಲ್ ಮಾಡಲ್ಲ, ನೆನಪಿಟ್ಕೊಳ್ಳಿ. ನಾವು ನಮ್ಮ ಸಂಸ್ಥೆಯಿಂದ, ಸಂಕಲ್ಪ ಸೇವಾ ಟ್ರಸ್ಟಿಂದಾಗಲಿ, ನನ್ನಿಂದಾಗಲಿ, ನಮ್ಮ ಆಫೀಸ್ನಿಂದ ಯಾರಿಗೂ ಸಹ ನಾವು ವಾಟ್ಸಪ್ ಮಾಡಲ್ಲ. ನಿಮಗೆ ಹೋಮಕ್ಕೆ ಹೆಸರು ಕೊಡಬೇಕಾ, ನಮಗೆ ಕೊಡಿ, ನಾವು ಎಲ್ಲ ಮಾಡ್ಕೊಡ್ತೀವಿ ಅಂತ ನಾವು ಖಂಡಿತ ಯಾರಿಗೂ ಹೇಳಲ್ಲ. ನಿಮಗೆ ಬೇಕಾದರೆ, ನಿಮಗೆ ಭಕ್ತಿ ಇದ್ದರೆ, ನಿಮಗೆ ಬೇಕು ಅಂತ ಅನಿಸಿದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಯಾರಿಗೂ ಕರೆನೂ ಮಾಡಲ್ಲ, ನಾವು ಯಾರಿಗೂ ವಾಟ್ಸಪ್ಪು ಮಾಡಲ್ಲ. ನೀವು ವಾಟ್ಸಪ್ ಮಾಡಿದ್ರೆ ನಾವು ರಿಪ್ಲೈ ಮಾಡ್ತೇವೆ ಖಂಡಿತವಾಗಿ. ಸೊ ಅದರಿಂದಾಗಿ ಇದನ್ನು ಗಮನಿಸಬೇಕು. ನಾನು ಹಲವಾರು ಸಲ ಹೇಳಬೇಕು ಅಂತ ಮರ್ತು ಹೋಗ್ತಾ ಇದ್ದೆ. ಯಾಕೆಂದರೆ ಭಾಳಷ್ಟು ಜನ ನನ್ನ ಹೆಸರನ್ನು, ವಿಶೇಷವಾಗಿ ನಾವು ವಿಠಲ್ ಬಿಟ್ರೆ ಮಾತಾಡ್ತಿದ್ದೀನಿ ಅಂತ ಹೇಳಿ ನನ್ನ ಹೆಸರನ್ನು ಹೇಳ್ಕೊಂಡು ಆಗಲೇ ಫೇಕ್ ಕಾಲ್ಸ್ಗಳಲ್ಲಿ ಮಾಡುವಂಥದ್ದು ಶುರುವಾಗಿದೆ ಅಂತ
ನನ್ನ ಗಮನಕ್ಕೆ ಬಂದಿದೆ ಅದು. ಸೊ ಅದರಿಂದಾಗಿ ಮತ್ತೆ ಪುನಃ ನಿಮ್ಮಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ಏನು 2 ನಂಬರ್ ಕಾಣ್ತಾ ಇದೆ, ಇದೇ ನಂಬರೇ ನಮ್ಮ ನಂಬರ್ ಆಗಿರ್ತದೆ. ಇದು ಬಿಟ್ಟರೆ ಇನ್ನೊಂದು ಯಂತ್ರದ ನಂಬರ್ ನಮ್ದಿರ್ತದೆ, ಒಂದು 3 ನಂಬರ್ಗಳು ನಮ್ದಿರ್ತದೆ. ನಮ್ಮ ಹಳೆಯ 6361 ನಂಬರ್ ಕಾಲ್ಗೆ ಸಿಗಬಹುದು, ಬಟ್ ವಾಟ್ಸಪ್ಗೆ ಅದು ನಂಬರ್ ಸಿಗೋದಿಲ್ಲ. ಸೊ ಅದರಿಂದಾಗಿ ದಯವಿಟ್ಟು ಈ 2 ನಂಬರ್ಗಳನ್ನು ಇಟ್ಕೊಳ್ಳಿ. ವಾಟ್ಸಪ್ ಅವ್ರದ್ದು ಹೊಸ ರೂಲ್ಸ್ಗಳನ್ನ ಮಾಡಿ ನಮಗೊಂದು ಸ್ವಲ್ಪ ಸಮಸ್ಯೆ ಆಗಿದೆ ವಾಟ್ಸಪ್ನ ಕಂಟಿನ್ಯೂ ಮಾಡೋದು. ಈಗ ಸದ್ಯಕ್ಕೆ ಸರಿ ಇರ್ಬೋದು, ಮುಂದೆ ಮತ್ತೆ ಪುನಃ ಪ್ರಾಬ್ಲಮ್ ಆದರೆ ಕಷ್ಟ ಆಗಿಬಿಡುತ್ತೆ. ಸೊ ಅದರಿಂದ ನಾವು ವಾಟ್ಸಪ್ ನಂಬರ್ಗಳನ್ನ ಬದಲಾಯಿಸಿದ್ದೇವೆ. ದಯವಿಟ್ಟು ಹೊಸ ವಾಟ್ಸಪ್ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಹಾಗೂ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರ ಹೆಸರು, ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರ ಎಲ್ಲರ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಿ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ್ ಜೊತೆಗೆ ವಿಶೇಷವಾದ ಈ ನವಶಕ್ತಿ ಬ್ರೇಸ್ಲೆಟ್ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾನು ಕಳಿಸ್ಕೊಡಲಿದ್ದೇನೆ. ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ಹೆಸರು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ದಯವಿಟ್ಟು ಕಡ್ಡಾಯವಾಗಿ ಫಾಲೋ ಮಾಡ್ಕೊಳ್ಳಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೀನಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ ಓಂ. ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ ಓಂ. ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ